ನೀವೇನಾರ ಟ್ರಾವೆಲ್ ಮೂವಿಗಳನ್ನ ಇಷ್ಟಪಡ್ತಿದ್ರೆ ಅಥವಾ ಟ್ರಾವೆಲ್ ಮೂವಿಗಳನ್ನ ನೋಡಕ್ಕೆ ಏನಾರ ಬಯಸ್ತಿದ್ರೆ ಈ ವಿಡಿಯೋ ನಿಮಗೋಸ್ಕರನೇ ಮಾಡಿದ್ದೀನಿ ಗುರು. ಏನಕ್ಕಂದ್ರೆ ಇಂಡಿಯಾದಲ್ಲೇ ತೆಗೆದಿರೋ ಟಾಪ್ 5 ಬೆಸ್ಟ್ ಟ್ರಾವೆಲ್ ಮೂವಿಗಳನ್ನ ನಾನು ಇವತ್ತು ಈ ವಿಡಿಯೋದಲ್ಲಿ ಸಜೆಸ್ಟ್ ಮಾಡೋಕ್ಕೆ ಹೊರಟಿದ್ದೀನಿ ಗುರುವೆ. ನೀವೇನಾರ ಇದೇ ರೀತಿಯಾಗಿರೋ ಮೂವಿ ಇನ್ಫಾರ್ಮೇಷನ್ಗಳನ್ನೇನಾರ ಹುಡುಕ್ತಿದ್ರೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರೆಯೋಕ್ಕೆ ಹೋಗಬೇಡಿ. ಈ ವಿಡಿಯೋನ ನಾನು ಡಾಕ್ಟರ್ ಬ್ರೋಗೆ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಏನಕ್ಕಂದರೆ ನಾನು ಮೊದಲ ಬಾರಿಗೆ ಹೊರಗಡೆ ಕಂಟ್ರಿನ ನೋಡಲು ಅಂದರೆ ಯೂಟ್ಯೂಬಲ್ಲಿ ವಿಡಿಯೋ ನೋಡಲು ಸ್ಟಾರ್ಟ್ ಮಾಡಿದ್ದು ಡಾಕ್ಟರ್ ಬ್ರೋ. ನಂತರ ನಾನು ಇದೇ ರೀತಿಯಾಗಿರೋ ಮೂವಿಗಳನ್ನ ಐತೆ ಅಂತ ಸರ್ಚ್ ಮಾಡೋಕ್ಕೆ ಹೋದಾಗ ನನಗೆ ಸಿಕ್ಕಿದ್ದು ಈ ಟಾಪ್ 5 ಮೂವಿಗಳು ಮಾತ್ರ. ಇನ್ಯಾಕುರು ತಡ ಮಾಡದ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೆ ಹೋಗೋದ ಬಾ ಗುರುವೆ. ನಂಬರ್ 5ನೇ ಪೊಸಿಷನ್ನಲ್ಲಿರೋ ಮೂವಿ ಹೆಸರು ಬಂದು ತಮಾಷಾ. 2015ರಲ್ಲಿ ಈ ಮೂವಿ ರಿಲೀಸ್ ಆಯಿತು ಗುರು. ಈ ಮೂವಿಲಿ ಸ್ಟೋರಿ ಬಂದು ಏನಪ್ಪ ಅಂದರೆ, ಮನೆಯಲ್ಲಿ ಒಂದು ಹುಡುಗ ತುಂಬಾ ಟ್ರಾವೆಲ್ ಮಾಡೋಕ್ಕೆ ಇಷ್ಟಪಡ್ತಿರ್ತಾನೆ. ಆದರೆ ಮನೇಲಿರೋ ಜಂಜಾಟಗಳಿಗೆ ಸಿಗಾಕೊಂಡು ಅವನು ಒಂದು ಕೆಲ್ಸಕ್ಕೆ ಹೋಗ್ತಿರ್ತಾನೆ. ಕೆಲಸದಲ್ಲಿ ಬಿಡುವಾದಾಗ ಒಂದು ಟ್ರಿಪ್ಗೆ ಹೋಗಿರ್ತಾನೆ. ಆ ಟ್ರಿಪ್ಪಲ್ಲಿ ಒಂದು ಹುಡುಗಿ ಇಷ್ಟ ಆಯ್ತಾಳೆ. ಆ ಇಷ್ಟ ಆದಮೇಲೆ ಅವರಿಬ್ಬರ ಮಧ್ಯೆ ಕ್ಲ್ಯಾಶ್ಗಳಾಗಿ ನೀನು ಯಾಕೆ ನಾನು ನೋಡಿರೋ ಥರನೇ ಇಲ್ಲ ಹಂಗೆ ಅನ್ನೋ ರೀತಿಯಾಗಿ ಕ್ಲ್ಯಾಶ್ ಆಗಿ ಮೂವಿ ಸಾಕ್ತಾ ಹೋಯ್ತದೆ ಗುರು. ಮೂವಿ ಮಾತ್ರ ನಿಮ್ಮ ಮನೇಲಿ ಏನಾರ ನಿಮಗೂ ಟ್ರಾವೆಲ್ ಮಾಡೋಕ್ಕೆ ಬಿಡ್ತಿಲ್ಲ ಅಂದರೆ ಈ ಮೂವಿನ ದಯವಿಟ್ಟು ನೋಡಿ ಗುರುವೆ. ಸಕ್ಕತ್ತಾಗಿ ತೋರಿಸಿದ್ರೆ ಇಂಡಿಯಾದಲ್ಲಿ ಯಾವ ರೀತಿಯಾಗಿ ಮನೆಗಳಲ್ಲಿ ಟ್ರಾವೆಲ್ ಮಾಡೋಕ್ಕೆ ಬಿಡಲ್ಲ ಅಂತ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಲಾಸ್ಟಲ್ಲಂತೂ ಅವ್ನು ಹಿಂದಿಲಿ ಹೊಡಿಯೋ ಡೈಲಾಗ್ಗಳು ಮಾತ್ರ ಕೆಲವೊಂದೊಂದು ಮನಸ್ಸಿಗೆ ಮುಟ್ಬಿಡ್ತದೆ. ನನಗಂತೂ ನಿಜವಾಗ್ಲೂ ಕಣ್ಣಲ್ಲಿ ನೀರು ಬರೋ ಸಿಚುವೇಶನ್ ಬಂದ್ಬಿಟ್ಟಿದೆ. ಯಾಕಂದರೆ ತುಂಬಾ ಚೆನ್ನಾಗಿದೆ. ಇಲ್ಲಿ ಇಂಡಿಯಾದಲ್ಲಿ ಯಾವ ರೀತಿಯಾಗಿ ಟ್ರಾವೆಲ್ಗೆ ಮತ್ತು ಇಂಡಿಯಾದಲ್ಲಿ ಯಾವ ರೀತಿಯಾಗಿ ಜನರು ವರ್ಕ್ ಮಾಡ್ತಾರೆ ಅಂತ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಗುರು. ಇದರಿಂದ ಹೀರೋ ಯಾವ ರೀತಿಯಾಗಿ ಹೊರಗೆ ಬರ್ತಾನೆ ಅಂತ ಈ ವಿಡಿಯೋದಲ್ಲಿ ಈ ಮೂವಿಲಿ ತೋರಿಸಿದ್ದಾರೆ ಗುರುವೆ. ಗುರು ಇನ್ನು 4ನೇ ಪೊಸಿಷನಲ್ಲಿರೋ ಮೂವಿ ಹೆಸರು ಬಂದು ಕ್ವೀನ್. 2014ರಲ್ಲಿ ಈ ಮೂವಿ ರಿಲೀಸ್ ಆಗಿದೆ ಗುರು. ಈ ಮೂವಿಲಿ ಕತೆ ಸ್ಟೋರಿ ಮಾತ್ರ ನನಗಂತೂ ತುಂಬಾ ಇಷ್ಟ ಇತ್ತು. ಯಾವುದೇ ರೀತಿಯಾಗಿ ಟ್ರಾವೆಲ್ ಮಾಡದಿರೋ ಒಂದು ಹುಡುಗಿ ಮದುವೆ ಆದಮೇಲೆ ನಾನು ತುಂಬಾ ಟ್ರಾವೆಲ್ ಮಾಡ್ತೀನಿ ಅಂತ ಕನಸುಗಳನ್ನ ತುಂಬಾ ಇಟ್ಕೊಂಡಿರ್ತಾಳೆ. ಆದರೆ ಅವನ ಫಿಯಾನ್ಸಿ ತುಂಬಾ ಮೋಸ ಮಾಡಿ ಅವಳನ್ನ ರಿಜೆಕ್ಟ್ ಮಾಡಿಬಿಡ್ತಾನೆ ಮದುವೆ ಲಾಸ್ಟ್ ಹಂತದಲ್ಲಿ. ಈ ರೀತಿಯಾಗಿ ಅಂದರೆ ಡಿಪ್ರೆಷನಲ್ಲಿ ಇರ್ತಾಳೆ ಗುರು ಅವಳು. ಡಿಪ್ರೆಷನ್ನಿಂದ ಯಾವ ರೀತಿಯಾಗಿ ಹೊರಗೆ ಬಂದ್ಲು ಅಂದರೆ ಟ್ರಾವೆಲ್ ಮಾಡಿ ಯಾವ ರೀತಿಯಾಗಿ ಅವಳು ಹೊರಗೆ ಬಂದ್ಲು ಅಂತ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಇಲ್ಲಿಂದ ಅವಳು ಬೇರೆ ದೇಶಕ್ಕೆ ಹೋಯ್ತಾಳೆ. ಅಲ್ಲಂತೂ ತುಂಬಾ ಸಿಚುವೇಶನ್ಗಳು ಅಂದರೆ ನಮ್ಮ ಇಂಡಿಯಾದಲ್ಲಿರೋ ಲೈಕ್ ಮೈಂಡೆಡ್ ಪೀಪಲು ಅಂದರೆ ಈಗ ಮದುವೆ ಆದಮೇಲೆ ಹೆಂಡತಿ ಹೆಂಗಿರಬೇಕು, ಹುಡುಗಿ ಯಾವ ರೀತಿಯಾಗಿರಬೇಕು ಅಂತ ಅಂದ್ಕೊಂಡಿದ್ದು ಒಂದು ಹುಡುಗಿ ಬೇರೆ ದೇಶಕ್ಕೆ ಹೋದ್ಮೇಲೆ ಬೇರೆ ಜನಗಳನ್ನ ನೋಡ್ತಾಳೆ. ಅಲ್ಲಿ ಮದುವೆ ಆಗದೆ ಯಾವ ರೀತಿಯಾಗಿ ಜನರು ಜೀವನ ನಡೆಸ್ತಾ ಇರ್ತಾರೆ ಅಂತ ಆ ಮೂವಿಲಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಅಂದರೆ ನಮ್ಮ ಮೈಂಡ್ನ ನಾವು ತುಂಬಾ ಚಿಕ್ಕದಾಗಿ ಮಾಡ್ಕೊಬಿಟ್ಟಿರ್ತೀವಿ ಗುರು. ಇಲ್ಲೇ ಸುತ್ತಾಡಿ ಈ ಟ್ರಾವೆಲ್ ಮಾಡೋದ್ರಿಂದ ನಮ್ಮ ಮೈಂಡು ಯಾವ ರೀತಿಯಾಗಿ ನಮ್ಮ ಬುದ್ಧಿ ತುಂಬಾ ಬೆಳೀತದೆ ಅನ್ನೋಕ್ಕಿಂತ ನಾವು ನೋಡೋ ದೃಷ್ಟಿ ದೊಡ್ಡದಾಯ್ತದೆ ಅಂತ ಹೇಳ್ಬೋದು ಗುರು. ಈ ಮೂವಿಲಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಆ ಟಾಪಿಕ್ನ. ನನಗಂತೂ ತುಂಬಾ ಇಷ್ಟ ಆಯಿತು ಗುರು. ನಿಮ್ಗೇನಾರ ಲವ್ ಫೇಲ್ಯೂರೋ ಅಥವಾ ಇನ್ನೂ ಯಾವುದೇ ರೀತಿಯಾಗಿರೋ ಡಿಪ್ರೆಷನ್ನಲ್ಲಿ ಇದ್ದರೆ ಈ ಮೂವಿ ನೋಡೋದನ್ನ ಮಿಸ್ ಮಾಡ್ಕೋಬೇಡಿ ಗುರು. ಮೊದಲು ಅರ್ಧ ಗಂಟೆ ಒಂಚೂರು ಬೇಜಾರಾಗಿದೆ ಅಂದರೆ ಡಿಪ್ರೆಷನ್ ಮೇಲೆ ಎಲ್ಲರಿಗೂ ಬೇಜಾರಾಗೇ ಆಯ್ತದೆ. ಆ ಸೀನ್ಗಳನ್ನ ತೋರಿಸೋರೆ. ಆದ್ದರಿಂದ ಮೊದಲು ಒಂದು ಅರ್ಧ ಗಂಟೆ ಬೇಜಾರಾಯ್ತದೆ. ಆಮೇಲೆ ಹೋಯ್ತಾ ಬೇರೆ ಕಂಟ್ರಿಗೆ ಹೋದ್ಮೇಲೆ ತೋರಿಸ್ತಾರೆ ವಾವ್ ಟ್ರಾವೆಲ್ ಮಾಡಿದೆ ಅಂದರೆ ಈ ಮೂವಿ ನೋಡಾದ್ಮೇಲೆ ನಾವು ಅನ್ಕೋತೀವಿ ಒಂದ್ಸಲನಾರ ಟ್ರಾವೆಲ್ ಮಾಡಬೇಕು ಅಂತ. ಆ ಥರ ತೋರಿಸಿದ್ದಾರೆ ಗುರುವೆ ಈ ಮೂವಿಲಿ. ಗುರು ಇನ್ನು 3ನೇ ಪೊಸಿಷನಲ್ಲಿರೋ ಮೂವಿ ಹೆಸರು ಬಂದು ಜಿಂದಗಿ ನಹೀ ಮಿಲೇಗಿ ದುಬಾರಾ. ಈ ಮೂವಿಲಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಏನಪ್ಪ ಅಂದರೆ ನಮ್ಮ ಕಡೆ ಎಲ್ಲ ಬ್ಯಾಚುರಲ್ ಪಾರ್ಟಿ ಮಾಡಿದ್ರೆ ಎಣ್ಣೆ ಓಡಿಸೋದು ಅದು ಇದು ಎಲ್ಲ ಮಾಡ್ತಾರೆ. ಆದರೆ ಈ ಮೂವಿಲಿ ಬ್ಯಾಚುರಲ್ ಪಾರ್ಟಿ ಅಂದರೆ ಅದು ಟ್ರಿಪ್ ಆಗಿರ್ತದೆ ಗುರು. 3 ಜನ ಹುಡುಗರು ಮದುವೆಗೂ ಅಂದರೆ ಒಂದು ಹುಡುಗನ ಮದುವೆ ಆಯ್ತಾ ಇರ್ತದೆ, ಇನ್ನು ಮಿಕ್ಕದು 2 ಹುಡುಗರು ಬ್ಯಾಚುರಲ್ ಪಾರ್ಟಿ ಇಸ್ಕೊತಿರ್ತಾರೆ. ಅಂದರೆ ಬೇರೆ ಕಂಟ್ರಿಗೆ ಇವರು ಟ್ರಾವೆಲ್ ಮಾಡ್ತಿರ್ತಾರೆ. ಈ ಟ್ರಾವೆಲ್ ಮಾಡೋ ಸಿಚುವೇಶನ್ ಮಾತ್ರ ತುಂಬಾ ಚೆನ್ನಾಗೈತೆ ಗುರು. ನಮ್ಮ ಕಡೆ ಎಲ್ಲ ಯಾವ ರೀತಿಯಾಗಿ ಪಾರ್ಟಿ ಮಾಡ್ತಾರೆ, ಇಲ್ಲಿ ಯಾವ ರೀತಿಯಾಗಿ ಟ್ರಾವೆಲ್ ಮಾಡ್ತಾರೆ. ಟ್ರಾವೆಲ್ ಮಾಡಿದ್ರು ಫುಲ್ ಕ್ರೇಜಿ ಟ್ರಾವೆಲ್ ಗುರು. ನಾವೆಲ್ಲ ಅನ್ಕೋತೀವಲ್ಲ ಗುರು, ಈ ಫ್ಲೈಟಿಂದ ಕೆಳಗೆ ಬೀಳಬೇಕು ಮತ್ತು ಇನ್ನೂ ಇತ್ಯಾದಿ ಇದೇ ರೀತಿಯಾಗಿರೋ ಅಡ್ವೆಂಚರ್ ಗೇಮ್ಗಳನ್ನ ಆಡಬೇಕು ಅಂತ ಅವೆಲ್ಲ ಈ ಮೂವಿಲಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಅದಾದಮೇಲೆ 3 ಜನ ದೋಸ್ತರ ನಡುವೆ ಕಿತ್ತಾಟಗಳಾಯ್ತದೆ. ಯಾವ ರೀತಿಯಾಗಿ ಕಿತ್ತಾಟಗಳಾಯ್ತವೆ, ಇವ್ರ ಮಧ್ಯೆ ಬಂದು ಒಂದು ಹುಡುಗಿ ಯಾವ ರೀತಿಯಾಗಿ ಇವ್ರ ಮಧ್ಯೆ ಬಂದು ಸೇರ್ಕತ್ತಾಳೆ ಮತ್ತು ಅದೆಲ್ಲ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಗುರು. ನನಗಂತೂ ಈ ಮೂವಿಲಿ ಇಷ್ಟ ಆಗಿದ್ದು ಏನಂದರೆ ಇಲ್ಲಿ ತೋರಿಸೋ ಸಿಚುವೇಶನ್ಗಳು ಮತ್ತು ಮದುವೆ ಆಗಬೇಕು ಅಂತ ಹೋಗಿರ್ತಾನೆ ಹುಡುಗ, ಅವನಿಗೆ ಮದುವೆನೇ ಆಗಬಾರ್ದು ಅಂತ ಅಂದ್ಕೊಂಡಿರ್ತಾನೆ. ಇನ್ನೊಬ್ಬ ಮದುವೆನೇ ಲೈಫಲ್ಲಿ ಆಗಬಾರ್ದು ಅಂದ್ಕೊಂಡಿರ್ತಾನೆ. ಅವನು ಈ ಟ್ರಿಪ್ ಎಂಡ್ ಆಗೋಷ್ಟರಲ್ಲಿ ಮದುವೆನೇ ಆಗೋಯ್ತಾನೆ ಗುರು. ಈ ಮೂವಿ ನನಗೆ ತುಂಬಾ ಇಷ್ಟ ಆಯಿತು ಗುರು. 2ನೇ ಪೊಸಿಷನಲ್ಲಿರೋ ಮೂವಿ ಹೆಸರು ಬಂದು ಏ ಜವಾನಿ ಏ ದಿವಾನಿ. ಈ ಮೂವಿ ಅಂತೂ ನನ್ನ ಪರ್ಸ್ನಲ್ ಫೇವ್ರೇಟ್ ಗುರು. ನೀವು ನೋಡಿ ಅಂತ ನಾನು ದಯವಿಟ್ಟು ಕೇಳ್ಕೊಳ್ಳೋ ಮೂವಿ ಆದಪ್ಪ ಅಂದರೆ ಇದು ಏ ಜವಾನಿ ಏ ದಿವಾನಿ. ಅಂದರೆ ನಿಮ್ಗೇನಾರ ಟ್ರಾವೆಲ್ ಏನಾರ ತುಂಬಾ ಇಷ್ಟ ಇದ್ದರೆ ಈ ಮೂವಿ ನೋಡೋದನ್ನ ಮಿಸ್ ಮಾಡ್ಕೋಬೇಡಿ ಗುರುವೆ.
ಈ ಮೂವಿಲಿ ಒಂದು ಕ್ಯಾರೆಕ್ಟರ್ ಇದೆ, ಅಂದರೆ ನಾನು ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ ಗುರುವೆ, ಡಾಕ್ಟರ್ ಬ್ರೋ ಥರ ಒಂದು ಕ್ಯಾರೆಕ್ಟರ್ ಇದೆ. ಅಂದರೆ ಡಾಕ್ಟರ್ ಬ್ರೋ ಥರ ಯೂಟ್ಯೂಬ್ ಚಾನಲ್ ಮಾಡಲ್ಲ ಅವನು, ಅಂದರೆ ಡಾಕ್ಟರ್ ಬ್ರೋ ಥರ ಇಡೀ ದೇಶ ಸುತ್ತಬೇಕು ಅಂತ ಅವನಿಗೆ ತುಂಬಾ ಇಷ್ಟ ಇರ್ತದೆ. ಆದರೆ ಅವನ ಹತ್ರ ಕಾಸಿರಲ್ಲ, ಅವ್ನು ಯಾವ್ಯಾವ ರೀತಿಯಾಗಿರೋ ಮಾರ್ಗನ ಅನುಸರಿಸ್ತಾನೆ ಅಂತ. ಇದಾದಮೇಲೆ ಇದ್ರ ಹಿಂದೆ ಒಂದು ಇದಿದೆ ಗುರು, ಒಂದು ಟ್ರಿಪ್ಗೆ ಹೋಗ್ತಾರೆ ಒಂದು ಗ್ರೂಪಲ್ಲಿ. ಆ ಗ್ರೂಪಲ್ಲಿ ಟ್ರಿಪ್ಗೆ ಹೋದಾಗ ಹೈಸ್ಕೂಲ್ ಲವ್ ಅವೆಲ್ಲ ಬರ್ತದೆ. ಆ ಲವ್ಗಳು ತುಂಬಾ ಚೆನ್ನಾಗಿದೆ. ಅಂದರೆ ಇಲ್ಲಿ ಲವ್ ಕನೆಕ್ಷನ್ ಜೊತೆ ಟ್ರಾವೆಲ್ ಕನೆಕ್ಷನ್ನು ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಇದೆರಡು ಮಿಕ್ಸ್ ಆಗಿ ಮೂವಿ ಬಂದರೆ ಮಾತ್ರ ನನಗೂ, ಅಂದರೆ ಟ್ರಾವೆಲ್ ಸೆಟರಲ್ಲಿ ಇದೆರಡು ಮಿಕ್ಸ್ ಆಗಿ ಬಂದರೆ ಮಾತ್ರ ಮೂವಿ ಸೂಪರ್ ಆಗಿರ್ತದೆ. ಸೊ ಹಾಗಾಗಿ ಈ ಮೂವಿ ನೋಡೋದನ್ನ ಮಿಸ್ ಮಾಡ್ಕೋಬೇಡಿ ಗುರುವೆ. ಗುರು, ಇನ್ನು ಮೊದಲನೇ ಪೊಸಿಷನ್ನಲ್ಲಿರೋ ಮೂವಿ ಹೆಸರು ಬಂದು ಚಾರ್ಲಿ. 2015ರಲ್ಲಿ ಮಲಯಾಳಂ ಇಂಡಸ್ಟ್ರಿಯಲ್ಲಿ ಈ ಮೂವಿ ರಿಲೀಸ್ ಆಯಿತು ಗುರುವೆ. ಈ ಮೂವಿಲಿ ಟ್ರಾವೆಲ್ಗಿಂತ ಜಾಸ್ತಿ ಲೈಫ್ನ ಯಾವ ರೀತಿಯಾಗಿ ಬದುಕಬೇಕು ಅಂತ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಗುರುವೆ. ಅಂದರೆ ಕೇರಳದಲ್ಲಿರೋ ಪ್ಲೇಸ್ಗಳನ್ನ ತುಂಬಾ ಚೆನ್ನಾಗಿ ವಿಡಿಯೋದಲ್ಲಿ ತೋರಿಸಿದ್ದಾರೆ. ಅದು ಬಿಟ್ರೆ ಇಲ್ಲಿ ಟ್ರಾವೆಲ್ ಬಗ್ಗೆ ಏನೂ ತೋರಿಸಿಲ್ಲ. ನೀವು ಯಾವ ರೀತಿಯಾಗಿ ಜೀವನನ ಬದುಕಬೇಕು ಅಂತ ಈ ಮೂವಿಲಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಗುರುವೆ. ಗುರು, ಇದಿಷ್ಟು ಟಾಪ್ 5 ಟ್ರಾವೆಲ್ ಬಗ್ಗೆ ಇರೋ ಮೂವಿಗಳಾಗೈತೆ ಗುರು. ಇದರಲ್ಲಿ 1, 2, 3 ಅಂತ ಕಂಪ್ಯಾರಿಸನ್ ಇಲ್ಲ. ಈ 5 ಮೂವಿಗಳು ಮಾತ್ರ ಬೆಸ್ಟ್ ಮೂವಿಗಳಾಗೈತೆ. ನೀವೇನಾರ ಟ್ರಾವೆಲು ಮತ್ತು ಮೂವಿನ ಎರಡೂ ಎಂಜಾಯ್ ಮಾಡೋರು, ಅಂದರೆ ಓಡಿಸ್ದೆ ಎಂಜಾಯ್ ಮಾಡೋರಾಗಿದ್ದರೆ ಈ ಮೂವಿಗಳು ನಿಮಗಂತೂ ಅಬ್ದೂಟ ಆಗಿರ್ತದೆ ಗುರುವೆ. ಆದ್ದರಿಂದ ಈ ಮೂವಿಗಳನ್ನ ನೋಡೋದನ್ನ ಮಿಸ್ ಮಾಡ್ಕೋಬೇಡಿ ಗುರು. ಇದೇ ರೀತಿಯಾಗಿರೋ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.